ಉದ್ಘಾಟನೆ ನೆರವೇರಿಸಿಕೊಡ್ತಾರೆ. ಸರ್ಕಾರಿ ನೌಕರರು ಹಾಗೂ ರಾಜಕಾರಣಿಗಳು ಕೈಜೋಡಿಸಿದ್ರೆ ಮಾತ್ರ ಸರ್ಕಾರದ ಯಾವುದೇ ಯೋಜನೆಗಳು ಯಶಸ್ವಿ ಕಾಣಲು ಸಾಧ್ಯ. ನಾವು ಸೂಚಿಸಿದ್ದನ್ನು ಅನುಷ್ಠಾನಗೊಳಿಸಿ ಜನರಿಗೆ ಮುಟ್ಟಿಸುವುದು ಸರ್ಕಾರಿ ನೌಕರರು. ಅವರ ಸೇವೆಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ತಿಳಿಸಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವ 2 ದಿನಗಳ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಾವುದೇ ಕ್ರೀಡೆಯಲ್ಲಾಗಲಿ ಪಾಲ್ಗೊಳ್ಳೋದೇ ಮುಖ್ಯವಾಗುತ್ತೆ. ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಬೇಕು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಮಾತನಾಡಿದ್ದು, ಕ್ರೀಡೆಯಿಂದ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬಹುದು. ಹೀಗಾಗಿ ಎಲ್ಲ ನೌಕರರು 2 ದಿನಗಳ ಕಾಲ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ, ಎಲ್ಲರೂ ಮೊದಲ ಸ್ಥಾನ ಪಡೆಯಿರಿ ಅಂತ ಆಶಿಸಿದ್ರು. ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ, ನಿತ್ಯ ಯೋಗ ಮಾಡಿ, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ, ಸಂಜೆ ವಾಕಿಂಗ್ ಮಾಡಿ, ಈ ಮೂಲಕ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳಿ. ಆಗ ಕೆಲಸವನ್ನ ಉತ್ತಮವಾಗಿ ಮಾಡಲು ಸಾಧ್ಯ ಅಂತ ಹೇಳಿದ್ರು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಶಿಸ್ತುಬದ್ಧವಾಗಿ ಬರ್ತಾ ಇದ್ದಾರೆ. ಅದನ್ನ ಇಂಟೆನ್ಷನ್ ಕನ್ನಡ ಕ್ಯಾಪ್ಟನ್ ಮತ್ತೊಂದು ತಾಲೂಕು ಇಡೀ ಪ್ರಪಂಚದ ರಾಜ್ಯ ಮಟ್ಟದಲ್ಲಿ ಕುಸ್ತಿಯಲ್ಲಿ ಪದಕವನ್ನು ವಿಜೇತರಾಗಿರ್ತಕ್ಕಂಥ ಶ್ರೀಮತಿ ಅತೀಕ ಅವರ ನೇತೃತ್ವದಲ್ಲಿ ಈ ಒಂದು ಕೋಲಾರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರನ್ನು ಸೇರಿದರೆ ಅಲ್ಲೇನೋ ಬರೀ ಏನೋ ಇಷ್ಟು ಮಾತ್ರ ಅಲ್ಲ, ಬರೀ ಕ್ರೀಡಾಪಟುಗಳಿಗೆ ಕೊಡುವ ಸಂಸ್ಥಾಪಕ ಕ್ರೀಡಾಪಟುಗಳು ಇತ್ತೀಚಿನ ಸದಸ್ಯರಲ್ಲಿ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಕ್ರೀಡಾಪಟುಗಳನ್ನ ಕೊಡುಗೆಯಾಗಿ ನಮ್ಮ ಜಿಲ್ಲೆ ಪರವಾಗಿ ಭಾಗವಹಿಸಲು ಆದಿತ್ಯ ಬಂದ ಕೋಲಾರ ತಾಲೂಕು ಕೋಲಾರವನ್ನು ಆಶೀರ್ವಾದದೊಂದಿಗೆ ಅದು ಹೆಚ್ಚಿನ ಇವಾಗ ಲೇಟ್ ಆಯ್ತು. ಸ್ವಲ್ಪ ಚೂರಿ ಎಲ್ಲರಿಗೂ ಒಂದು ಕ್ಯಾಪ್ ಕೊಡ್ಸಕ್ಕೆ ಹೇಳಿ. ಟೋಪಿಗಳಾಕಪ್ಪ. ಜಯ ಭಾರತ ಜನನೀಯ ತನು ಜಾತೆ, ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ವೇದ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನವತರಿಸಿದ ಭಾರತ ಅದೇ ರೀತಿ ಆದ್ಮೇಲೆ ಇವತ್ತು ನಾವು ಇಷ್ಟೊಂದು ಯಶಸ್ಸಿಗೆ ಕಾರಣಕರ್ತರು ನಮ್ಮ ನಾಯಕರು. ನಮ್ಮ ನಾಯಕರು ಎ ಅಜಯ್ ಅವರು, ದಂಡಾಧಿಕಾರಿಗಳು ಹಾಗೂ ಕೋಲಾರ ತಾಲೂಕಿನ ಎಲ್ಲ ಮೆಂಬರ್ಗಳಿಗೆ ಸದಾ ಸಹಕಾರ ನೀಡತಕ್ಕಂಥ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಬಿಡ ಗೊತ್ತಲ್ಲ, ದೇಶ ಸುತ್ತಿಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಯನ್ನು 6 ತಾಲೂಕುಗಳನ್ನು ಸುತ್ತಿಕೊಂಡು ಬಂದು ಈಗ ಸರ ವಿಶ್ವೇಶ್ವರ ಜಿಲ್ಲಾ ಕ್ರೀಡೆಗಳಿಗೆ ಆಗಮನವಾಗಿದೆ. ಸಫಲವಾಗಿ ಕ್ರೀಡಾ ಜೊತೆ ಕ್ರೀಡೆಗಳಿಗೆ ಆಗಮನವಾಗಿದೆ. ರಾಜೇಂದ್ರ ಪ್ರಸಾದ್ ಮತ್ತು ತಂಡ ಸಫಲವಾಗಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವರು ಅದೆಲ್ಲ ಗಣ್ಯರು ಅದರ ಈಗ ಅವ್ರ ಮತ್ತೆ ವಾಪಸ್ ಕೊಡ್ತಾರೆ. ಅದು ಅಗ್ನಿಕುಂಡವನ್ನು ಮುಂದೆ ಮತ್ತೆ ನಾವು ಹೇಳಿದ್ರೆ ಈ ಒಂದು ಕ್ರೀಡಾಂಗಣದಲ್ಲಿ ಅವ್ರ ಎಲ್ಲಾ ಪತ್ರಗಳು ಇರುವಂತದ್ದು ಈ ರೀತಿ ಜಗತ್ತನ್ನ ಅವ್ರ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಾರ್ವಜನಿಕರ ಸೇವೆ ಜೊತೆ ನಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಂಡು ನಮ್ಮ ಸೇವೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ರಾಜ್ಯದ ಎಲ್ಲ ಸಂಸ್ಥೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾರು ಎಲ್ಲ ಭಾಗವಹಿಸಿದಾರಲ್ಲ ಜೈ ಜೈ ಶುಭಾಶಯ.
ಧನ್ಯವಾದ ತಿಳಿಸ್ತೀನಿ. ಇವತ್ತು ನಮ್ಮ ಸುರೇಶ್ ಅವರು ಜಿಲ್ಲಾ ಮಟ್ಟದ ಕ್ರೀಡೆ, ನಮ್ಮ ನೌಕರ ಸಂಘದ ಕ್ರೀಡೆಗಳಿಗೆ ಉದ್ಘಾಟನೆಯಿಂದ ಬಂದ ನಮ್ಮ ವ್ಯಕ್ತಿ ಸುರೇಶ್ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂಡಳಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಮಾನವರು ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶಕರು ನಮ್ಗೆ ಎಲ್ಲರಿಗೂ ಸೈಲೆಂಟ್ ಆಗಿದ್ರು ಬುದ್ಧಿವಾದ ಹೇಳ್ತೀರಿ. ಅದು ಯಾರ್ಯಾರು ಗುರುಗಳಿಂದ ಗುರುಗಳೇ ಅದು ಅಷ್ಟೇ. ನಮ್ಮ ಮಂಜುಳಾ ಅವರಿಗೆ ಧನ್ಯವಾದಗಳು. ನಾವು ನಮ್ಮ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳು ತಿಳಿಸ್ತಾ, ಇವತ್ತು ಕ್ರೀಡೆ ಅನ್ನೋದು ಹೆಂಗೆ ಅಂದ್ರೆ, ಕ್ರೀಡೆ ಅನ್ನೋದು ಒಂಥರ ನಮಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗಗಳು ಕ್ರೀಡೆಗೆ ಒಳಪಟ್ಟಿರುತ್ತೆ. ಕಣ್ಣು, ಕಿವಿ, ಮೂಗು, ಕಾಲು, ಕೈ, ಬೆರಳು ಎಲ್ಲವೂ ಅದಕ್ಕೆ ಕ್ರೀಡೆಗೆ ಅನುಗುಣವಾಗಿ ಕೆಲಸ ಮಾಡ್ತವೆ. ಮನುಷ್ಯರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದು ಕ್ರೀಡೆಯಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ ನಾವು ಒಂದು ರೀತಿಯಲ್ಲಿ ಕ್ರೀಡೆಯನ್ನು ಮಾಡಬೇಕು, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡ್ಬೇಕು. ಅಂದ್ರೆ ಈಜುಡಿ ಅನ್ನೋದನ್ನ ನಾವು ಕಲಿತರೆ ನಾವು ಆರೋಗ್ಯ ಇರ್ತೀವಿ. ಈ ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ, ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿ. ಸಾಯಂಕಾಲ ಹೊತ್ತು ಊಟ ಆದ್ಮೇಲೆ ದಯವಿಟ್ಟು ಒಂದು 1 hour ವಾಕಿಂಗ್ ಮಾಡಿ. ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಇಟ್ಕೊಂಡು ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಅಂದ್ರೆ ವಾಕಿಂಗ್ ಮಾತ್ರ ಮಾಡಿ. ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಆದಾಗ ಇದರಿಂದ ಮುಂಚೆ ಮೆಚುರಿಟಿ ಆದವ್ರು ಬಂದಿದ್ರು, ಅವ್ರ ಜವಾಬ್ದಾರಿ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಜಾಸ್ತಿ ಇದೆ ಅಂತ ನೀವು ಆ ಕೆಲಸ ಮಾಡಬೇಕಂದ್ರೆ ಆರೋಗ್ಯ. ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕ